ಮಹಾಗಣ್ಯರನ್ನ ಸನ್ಮಾನ ಮಾಡುವುದರ ಜೊತೆಗೆ ಹಾಗೂ ಅವರ ಸ್ವಾಗತವನ್ನು ಮಾಡುವುದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಪ್ರಾರಂಭವನ್ನು ಕೋರ್ತಾ ಇದ್ದೇವೆ. ಈಗ ಮೊದಲನೆಯದಾಗಿ ಶ್ರೀಮದ್ಗನ ಚಕ್ರವರ್ತಿ ಕ್ಷಮಿಸಬೇಕು, ಅವರಿಗೆ ನಮ್ಮ ಹೊನ್ನಳ್ಳಿ ಗ್ರಾಮದ ಸಮರ್ಪಣಾ ಭಾವದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಆ ಸೇವೆಯನ್ನ ಈ ನೂತನವಾಗಿರ್ತಕ್ಕಂತಹ ಶ್ರೀ ಮಲ್ಲಿಕಾರ್ಜುನ ಜಾತ್ರಾ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಗೊಂಡ ಕಡಕೋಳ ಅವರು ಶ್ರೀ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರಿಗೆ ತಮ್ಮ ದಯವಿಟ್ಟು ಎಲ್ಲರೂ ವೇದಿಕೆ ಕಡೆ ಬಂದು ತಾವೆಲ್ಲರೂ ಆಸೀನರಾಗಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸಿರಿ ಬಂದ ಕಾಲಕ್ಕೆ ಕರೆದು ದಾನ ಮಾಡಿ ಧನ್ಯತೆಯನ್ನು ಪಡೆದಿದ್ದೀರಿ. ಅದಕ್ಕೋಸ್ಕರ ನಮ್ಮ ನೂತನ ಕಟ್ಟಡದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮೂರ್ತಿ ಸ್ವಾಮಿಗಳನ್ನ ವೇದಿಕೆ ಕಡೆ ಬರಮಾಡ್ಕೋಬೇಕು. ಕಾರ್ಯಕರ್ತರು ಯಾರಾದರೂ ಇದ್ರೆ ಅವ್ರಿಗೆ ಶ್ರೀ ಶಿವಮೂರ್ತಿ ಸ್ವಾಮಿಗಳಿಗೆ, ವೇದಮೂರ್ತಿ ಶಿವಮೂರ್ತಿ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಅನೇಕ ಮಜಲೆಗಳನ್ನ ಪಡೆದು ಸುಮಾರು 8 ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನು ಮಾಡಿ ಅದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ನೂತನ ಕಟ್ಟಡದ ಅಧ್ಯಕ್ಷರಾಗಿರ್ತಕ್ಕಂಥ ವೇದಮೂರ್ತಿ ಶಿವಮೂರ್ತಿ ಸ್ವಾಮಿಗಳನ್ನ ಇನ್ನ ಅದೇ ರೀತಿಯಾಗಿ ಹೊನ್ನಳ್ಳಿ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣ ಹುಕ್ಕು ಸರ್ವಜ್ಞೆ ಅಂತಕ್ಕಂಥ ಮಾತಿನಂತೆ ಎಲ್ಲರೂ ನನ್ನವರು, ಎಲ್ಲರೂ ನನ್ನ ಸಮಾಜದ ಹಿತಚಿಂತಕರು ಅನ್ನತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಗ್ರಾಮಕ್ಕೆ ಆಗಮಿಸಿ ತಾವು ಮಲ್ಲಿಕಾರ್ಜುನ ದರ್ಶನವನ್ನು ಪಡೆಯುವುದರ ಜೊತೆಗೆ ಪೂಜ್ಯರ ದರ್ಶನವನ್ನು ಪಡೆದು ಪುನೀತರಾಗಿರ್ತಕ್ಕಂಥ ನವೀನ್ ಕುಮಾರ ಅರಿಕೇರಿ ಅವರಿಗೆ, ನಮ್ಮ ಗ್ರಾಮದ ಶಂಕರ ವಿಠ್ಠಲ ಕಟಕಣದವರಿಗೆ ಸನ್ಮಾನ ಕಾರ್ಯಕ್ರಮ. ಅದಕ್ಕೆ ನೂತನ ಕಟ್ಟಡದ ಅಧ್ಯಕ್ಷರ ಬರುವಿಗಾಗಿ ಕಾಯ್ತಾ ಇದ್ದೇವೆ. ಅದಕ್ಕೋಸ್ಕರ ನಮ್ಮ ಯುವಕರು ಹಾಗೂ ನಾಡವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಯ್ಯ ಅಂತಕ್ಕಂಥ ಮಾತಿನಂತೆ ಉಳ್ಳವರಿಗೆ ಪೂರಕವಾಗಿರ್ತಕ್ಕಂಥ ಶಕ್ತಿಗಳ ನೆರವಿನೊಂದಿಗೆ ನಾವು ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದೇವೆ. ಅದಕ್ಕೋಸ್ಕರ ಶಿವಮೂರ್ತಿ ಸ್ವಾಮಿಗಳ ಆಗಮನ ಆಯ್ತೇನ್ರಿ? ಕರೆಸ್ರಿ ತಿಳಿದಲ್ಲ, ಕಾರ್ಯಕರ್ತರು ಏನ್ ಕೆಲಸ ಮಾಡಲತ್ರಿ? ಅವಾಗ ನಾವು ಹೆಂಗ್ ಇದ್ದೇವು ಅಂತಂದ್ರ ಯಾವುದೂ ಪೂರ್ವ ತಯಾರಿನೂ ಇರಲಿಲ್ಲ ಮತ್ತು ಹಣಕಾಸಿನ ತೊಂದರೆಯೂ ಸಾಕಷ್ಟು.
ಆಯ್ತು. ಈಗ ರತ್ನಳ್ಳಿ ಅವರು ನಾಗಠಾಣ ಇವರಿಗೆ ಮುರುಗೇಶ ಕಣ್ಮುಚ್ಚನಾಳ್ ಇವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನ ಹಾಗೂ ನೆನಪಿನ ಕಾಣಿಕೆ ಮತ್ತು ಸಮಾಜದ ಮುಖಿಯಾಗಿರ್ತಕ್ಕಂಥ ಶ್ರೀ ಸಂಗು ಸೌಕರ್ ನಾಗಠಾಣ ಅವರಿಗೆ ಸನ್ಮಾನ ಕಾರ್ಯಕ್ರಮ ಶಂಕರ್ ಕಡ್ಮಳ್ ಅವರು. ನಮ್ಮ ಹೊನ್ನಳ್ಳಿ ಗ್ರಾಮದ ಮಲ್ಲಿಕಾರ್ಜುನ ದೇವಸ್ಥಾನದ ನೂತನ ಕಟ್ಟಡದ ಅಧ್ಯಕ್ಷತೆಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇನ್ನು ಅದೇ ರೀತಿಯಾಗಿ ನಮ್ಮ ಈ ಒಂದು ಹೊನ್ನಳ್ಳಿ ಗ್ರಾಮದ ಯುವಕರು ಹಾಗೂ ಸಮಸ್ತ ಹೊನ್ನಳ್ಳಿ ಗ್ರಾಮದ ಪರವಾಗಿ ನಮ್ಮ ಗ್ರಾಮದ ಎಲ್ಲ ಕಾರ್ಯಕ್ರಮದಲ್ಲಿ ಯಶಸ್ವಿಯನ್ನು ಮಲ್ಲಿಕಾರ್ಜುನ ಶಿವಾಚಾರ್ಯರದು. ನಾವು ಎಲ್ಲಿಯಾದ್ರೂ ಯಾರಾದರೂ ಕೇಳಿದ ಸಹಿತ ಏನ್ರಿ ನಾಗಠಾಣದವ್ರಿಗೆ ಕೇಳ್ತಾರೆ, ಹೊನ್ನಳ್ಳಿ ಅಂದ್ರೆ ಮಲ್ಲಿಕಾರ್ಜುನ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ನಮ್ಮಲ್ಲೇ ಒಂದು ಕಾರ್ಯಕ್ರಮದ ಬಾ ಅಂದ್ರೆ ಏನು ನನ್ನ ಕೆಲಸದ ಅಂತಾರ ಅಂತೇಳಿ ನಾಗಠಾಣದವ್ರೆ ಹೇಳ್ತಾರೆ. ಆದ್ರೆ ನಮ್ಮ ಯಾವುದೋ ಕಾರ್ಯಕ್ರಮಕ್ಕೆ ಅವರು ತಪ್ಪಿಸಲ ಆಶೀರ್ವಚನವನ್ನ ಈ ಒಂದು ಕಟ್ಟಡದ ಪೂರ್ವದಲ್ಲಿ ಇರುವುದು ಹೆಚ್ಚು ಕಡಿಮೆ ಈ ದೇವಾಲಯವನ್ನ ಬಹಳ ಕಷ್ಟಪಟ್ಟು ಪ್ರಯತ್ನ ಮಾಡಿ 8 ವರ್ಷ 9 ವರ್ಷಗಳ ಕಾಲ ನಿರಂತರವಾದ ಪ್ರಯತ್ನದಿಂದ ಈ ದೇವಾಲಯವನ್ನು ಸಂಪೂರ್ಣ ನಿರ್ಮಾಣ ಮಾಡಿದ ನಂತರ ಇದರ ವಾಸ್ತುಶಾಂತಿ ಉದ್ಘಾಟನೆ ಕಾರ್ಯಕ್ರಮ ಬಹುಶಃ ಹೊನ್ನಳ್ಳಿ ಗ್ರಾಮದ ಹಿರಿಯರಿಗೆಲ್ಲ ಬಹಳಷ್ಟು ಒಂದು ದೊಡ್ಡ ರೀತಿಯ ಜವಾಬ್ದಾರಿ, ಅರ್ಥಾತ್ ಬಹಳ ಪರೀಕ್ಷಾ ಸಮಯ ಅನ್ನೋ ಹಾಗೆ ಸಂದರ್ಭ ಬಂದಿತ್ತು. ಯಾಕಂದ್ರೆ 8-10 ವರ್ಷಗಳಿಂದ ಜನರಿಂದ ಪಟ್ಟಿ ಕೇಳಿ ಬಹಳಷ್ಟು ಸಲ ಕೇಳಿದ ಮೇಲೆ ಗುಡಿ ಆಗ್ಬೇಕಾದ್ರೆ ಇಷ್ಟೆಲ್ಲ ಕಷ್ಟ, ಇನ್ನು ಮತ್ತೆ ಈ ಸಮಾರಂಭಕ್ಕೆ ಪಟ್ಟಿ ಹ್ಯಾಕ್ ಕೇಳೋನು ಅಂತನ್ನುವ ದುಗುಡದಲ್ಲಿದ್ದರು ಅವರೆಲ್ಲ. ಅದರ ಕರ್ಮಧರ್ಮ ಸಂಯೋಗ ಅವರೆಲ್ಲ ಕೂಡಿಕೊಂಡು ಶಾಸಕರ ಹತ್ರ ಕಟಕದೊಡ್ಡ ಹತ್ರ ಹೋಗಿ ಈ ಕಾರ್ಯಕ್ರಮದ ರೂಪರೇಷೆಯಿಂದ ಹೇಳಿದ್ರೆ ಶಾಸಕರು ಕೇಳಿದ್ರೆ ಅಂತ ಒಂದೇ ಮಾತು, ಖರ್ಚು ಎಷ್ಟು ಬರ್ಬೋದು ನಿಮ್ಮ ಈ ದೇವಾಲಯದ ಉದ್ಘಾಟನೆಗೆ? ಹೆಚ್ಚು ಕಡಿಮೆ 15-20 ಲಕ್ಷ ಆಗ್ಬೋದು. ಶಾಸಕರು ಬಹಳ ದೊಡ್ಡ ಮನಸ್ಸು ಮಾಡಿ ಹಾಗಾದ್ರೆ 15 ಲಕ್ಷ ರೂಪಾಯಿ ಹಣವನ್ನ ನಾನೇ ಏನಾರ ಮಾಡಿ ಮುಂಜೂರು ಮಾಡ್ತೀನಿ, ನಿಮ್ಮ ಕಾರ್ಯಕ್ರಮವನ್ನು ಮಾಡ್ರಿ ಅಂತ ತಿಳ್ಕೊಂಡು ಅವರು ಗ್ರಾಮದ ಹಿರಿಯರಿಗೆಲ್ಲ ಸೂಚನೆ ಕೊಟ್ಟರು. ಆ ಪ್ರಕಾರ ನಂತರ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಈಗ ನಾವು ಅವ್ರು ಕೂಡಿದಾಗ ಈ ಮಾತನ್ನ ಹೇಳಿದ್ರೆ ಹೊನ್ನಳ್ಳಿಯವರೆಲ್ಲ ಬಹಳ ಜನ ಬಂದಿದ್ರೆ ಅಪ್ಪಳ ಮತ್ತು ಆ ದೇವಾಲಯದ ವಾಸ್ತುಶಾಂತಿ ಬಗ್ಗೆ ಹೇಳಿದ್ರು. ನಾನು ಅದಕ್ಕೆ ಏನಾದರೂ ಮಾಡ್ತೀನಿ ಅಂತಂದೀನಿ. ನಾನು ಅವ್ರಿಗೊಂದು ಮಾತು ಹೇಳಿದೆ, ನೋಡಪ್ಪ ನೀ ಎಲ್ಲಾರ ಬಿಡು, ಯಾವ ದೇವಸ್ಥಾನದ ಬಗ್ಗೆ ಏನು ವಿಚಾರ ಮಾಡಬೇಡ, ಈ ಮೊಟ್ಟ ಮೊದಲು ಹೊನ್ನಳ್ಳಿ ಗ್ರಾಮಕ್ಕನ ಮೊದಲು ನಿನ್ನ ಗ್ರ್ಯಾಂಟ್ ಮಂಜೂರು ಮಾಡುವಂತ ಮಾತನ್ನ ಖಂಡಿತವಾಗಿನ ಅವ್ರಿಗೆ ಅಗದಿ ಇದೆಲ್ಲ ಹೇಳ್ಬಿಟ್ಟಿದ್ದೆ. ಹೊನ್ನಳ್ಳಿ ಅಂದ್ರೆ ನಾಗಠಾಣ ಇದ್ದಂಗ, ಹೊನ್ನಳ್ಳಿ ಒಳಗಿನ ಗುಡಿ ಅಂತಂದ್ರೆ ನಮ್ಮ ಗುಡಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಅದ್ರದ್ದು ಅಸ್ತಿತ್ವ ಇದನ್ನೈತಿ. ಅದಕ್ಕೆ ಏನೇ ಮಾಡ್ರಿ ಒಟ್ಟು ಹೊನ್ನಳ್ಳಿ ಗ್ರಾಮಕ್ಕೆ ನೀವು ಮಂಜೂರಿ ಮಾಡಲೇಬೇಕು ಅಂತ ಅಗದಿ ಆತ್ಮೀಯತೆಯಿಂದ ಬಹಳ ಕಳಕಳಿಯಿಂದ ಆ ಮಾತನ್ನು ಹೇಳಿದ್ದೆ. ಬಹುಶಃ ಅವರು ಆ ದಿಶೆಯೊಳಗೆ ಪ್ರಯತ್ನ ಮಾಡಿ ಶಾಂಕ್ಷನ್ ಆದ ಕೂಡಲೇ ಮೊಟ್ಟ ಮೊದಲು ನನಗೆ ಫೋನ್ ಮಾಡಿ ಹೇಳಿದ್ರು, ಅಪ್ಪೋಳ ನೀವು ಹೇಳಿದ್ರಿ ಹೊನ್ನಳ್ಳಿ ಬಗ್ಗೆ ಭಾಳ ಹೇಳಿದ್ರಿ, ಅದಕ್ಕೆ ಹೊನ್ನಳ್ಳಿ ಗ್ರಾಮಕ್ಕೆ 15 ಲಕ್ಷ ರೂಪಾಯಿ ಗ್ರಾಂಟ್ ನಾನು ಮಂಜೂರು ಮಾಡೀನಿ, ಅವ್ರು ಬೇಕಾದಂಗೆ ಕಾರ್ಯಕ್ರಮ ಮಾಡ್ರಿ, ಇದನ್ನು ತಿಳಿಸಿರೋ ಹೊನ್ನಳ್ಳಿ ಅವರಿಗೆ ಅಂತ ನನಗೆ ಫೋನ್ ಮಾಡಿ ಹೇಳಿದ್ರು. ಅವಾಗ ಅಷ್ಟೊತ್ತಿಗೆ ನಾನು ಇವಾಗ ನಮ್ಮ ಚೇರ್ಮನ್ಗೆ ಫೋನ್ ಮಾಡಿದೆ, ಕಟಕದೊಂಡವ್ರು ಹೇಳ್ಯಾರ ನೋಡಪ್ಪ 15 ಲಕ್ಷ ರೂಪಾಯಿ ನಿಮಗೆ ಗ್ರಾಂಟ್ ಹಾಕ್ಯಾರಂತ. ಅಷ್ಟೊತ್ತಿಗೆ ಇವರಿಗೆ ಆಗಲೇ ಗೊತ್ತಾಗಿತ್ತು. ಇದು ತಾತ್ಪರ್ಯ ಅಂತಂದ್ರೆ ಏನು, ನಾ ಈ ಮೊದಲ ಹೇಳಿದಾಗ ಈ ಗುಡಿ ತಯಾರಾಗಬೇಕಾದ್ರೆ ಹೊನ್ನಳ್ಳಿಯವರು 8-10 ವರ್ಷ ಬಹಳಷ್ಟು ಹೈರಾಣ ಇದ್ರು. ಇನ್ನು ಕೊನೆ ಈ ಸಮಾರಂಭ ನೋಡಿದವ್ರಿಗೆ ಬಹಳ ದೊಡ್ಡ ಅಗ್ನಿ ಪರೀಕ್ಷೆ ಆದಂಗಾಗಿತ್ತು. ಆದ್ರೆ ಮಲ್ಲಿಕಾರ್ಜುನ ಪ್ರೇರಣೆ
ಕಟಕಗೊಂಡವ್ರ ಹತ್ರ ಹೋದ್ರು. ಅವರು ಬಹಳ ದೊಡ್ಡ ಮನಸ್ಸು ಮಾಡಿದ್ರು. ನಾನು ಒಂದಿಷ್ಟು ಹೇಳಿದೆ. ಆ ಪ್ರಕಾರ 15 ಲಕ್ಷ ರೂಪಾಯಿ ಅವ್ರು ಏನು ಕೊಟ್ರಲ್ಲ, ಆ 15 ಲಕ್ಷ ರೂಪಾಯಿ ಬೇಸ್ಮೆಂಟ್ ಮೇಲೆ ಈ ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ಜರುಗಿತು ಅಂತಂದು ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಹೊನ್ನಳ್ಳಿ ಪುಟ್ಟ ಗ್ರಾಮ ಆಗಿದ್ರು ನಮ್ಮ ಶಾಸಕರು ಹೇಳಿದಾಗ, ಹೊನ್ನಳ್ಳಿ ಇಲ್ಲಿ ಬಹಳ ಬಡತ ಅಂದ್ರೆ ಏನು ಆರ್ಥಿಕವಾಗಿ ಒಂದು ಸ್ವಲ್ಪ ಎಲ್ಲ ಒಣ ಬೇಸಾಯ, ಮಳೆ ಮೇಲೆ ಅವಲಂಬನ, ನೀರಾವರಿ ಕಡಿಮೆ, ಬಹಳ ಪರಿಶ್ರಮದಿಂದ ಬದುಕ್ತಕ್ಕಂಥ ಜನ. ಇಂಥಲ್ಲಿ ಮತ್ತಿಷ್ಟೆಲ್ಲ ಅನುಕೂಲ, ಇಷ್ಟು ದೊಡ್ಡ ಗುಡಿ ಕಟ್ಟಿಸಿ ಅವ್ರು ಮಾಡ್ಯಾರ ಅಂತಂದ್ರೆ ಇಲ್ಲಿ ಜನ ಎಲ್ಲ ಬಹಳ ಭಕ್ತಿವಂತರು, ಬಹಳ ನಿಷ್ಠಾವಂತರು, ಬಹಳಷ್ಟು ಶ್ರದ್ಧೆ ವಿಶ್ವಾಸವುಳ್ಳವರು. ಹಾಗೆ ನಮಗೂ ಅವರು ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸಂಬಂಧ. ಹೊನ್ನಳ್ಳಿ ಅಷ್ಟೇ ಅಲ್ಲಲ್ಲ, ಈ ಸುತ್ತಮೂರು ಒಂದು 8-10 ಗ್ರಾಮಗಳೆಲ್ಲ ಎಲ್ಲಾ ಗ್ರಾಮಗಳ ಮೇಲೆ ಅಷ್ಟೇ ಅಲ್ಲ. ಇಲ್ಲೇ ಗಂಗನಹಳ್ಳಿನೂ ಅಷ್ಟೇ, ಕೆಂಗನಾಳು ಅಷ್ಟೇ, ಸಿರ್ಪನಹಳ್ಳಿ ಅಷ್ಟೇ, ಕೌಲಿಗಿನೂ ಅಷ್ಟೇ. ಈ ಸುತ್ತಲೇ ಗ್ರಾಮಗಳು ಎಲ್ಲ ನಾವು ಕರೆದಾಗ ಹೋಗಿ ನಿಸ್ವಾರ್ಥ ಭಾವನೆಯಲ್ಲಿ ಕೆಲಸ ಮಾಡ್ತೀವಲ್ಲ, ಆ ಪ್ರತಿಯೊಂದು ಗ್ರಾಮಗಳೆಲ್ಲ ನಮ್ಮ ಮೇಲೆ ಅಷ್ಟೇ ಸರಿ ಬಹಳ ಸಮೀಪ ಇರೋದ್ರಿಂದ ಬಹಳ ಸಲ ಹಳ್ಳೆಲ್ಲ ಬರ್ತೀವಲ್ಲ. ಹೀಗಾಗಿ ಹೊನ್ನಾಳಿ ಬೇರೆ ಅಲ್ಲ, ನಾಲ್ಕಾಣ ಬೇರೆ ಅಲ್ಲ ಅಂತ ಅನ್ನೋ ಭಾವನೆಯಿಂದ ಇಲ್ಲೆಲ್ಲ ಆ ಕೆಲಸ ಮಾಡ್ಕೊತ ಬಂದಿವಿ. ಅಂತೂ ಹೊನ್ನಾಳಿ ಗ್ರಾಮದ ಜನರ ಭಕ್ತಿ ಬಹಳ ದೊಡ್ಡದು. ಅವರೆಲ್ಲ ತ್ರಾಸಗಳ ಮಧ್ಯೆ ಇಲ್ಲಿ ಸುಂದರ ದೇವಾಲಯ ನಿರ್ಮಾಣ ಮಾಡಿ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ನೆರವೇರಿಸಿ ಗುಡಿಯನ್ನು ಉದ್ಘಾಟನೆ ಮಾಡಿದ್ರಲ್ಲ ಅಂತ ಹೊನ್ನಾಳಿ ಎಲ್ಲಾ ಸದ್ಭಕ್ತರಿಗೆ ಜಗದಾದಿ ಜಗದ್ಗುರು ಪಂಚಾಚಾರ್ಯರು, ಹೊನ್ನಾಳಿಯ ಕ್ಷೇತ್ರಾಧೀಶ ಮಲ್ಲಿಕಾರ್ಜುನ, ಪ್ರಾತಸ್ಮರಣೀಯನಾಗಿರ್ತಕ್ಕಂಥ ಉದಯಲಿಂಗೇಶ್ವರ ಗ್ರಾಮಕ್ಕೆ ಶ್ರೀ ಸಂಪದವನ್ನು, ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಹಾರೈಸಿ 2 ಮಾತುಗಳನ್ನು ಮುಗಿಸ್ತೀವಿ. ಅಟ್ಲೀಸ್ಟ್ ಸರ್ಕಾರನು ದ್ರಾಕ್ಷಿ ಬೆಳೆಗಾರರ ಮಧ್ಯೆ ವಹಿಸಿ ಅವರು ಕನಿಷ್ಠ ಏನಿಲ್ಲ ಅಂದ್ರೂ ಸಹಿತ 250 ಪರ್ kg ಬೆಲೆಯನ್ನ ಫಿಕ್ಸ್ ಮಾಡಿ, ಹ್ಯಾಂಗ ದಕ್ಷಿಣ ಕರ್ನಾಟಕ ತುಮಕೂರು ಅವೆಲ್ಲ ಕೊಬ್ಬರಿ ಬೆಲೆ ಕಡಿಮೆ ಐತಂದ್ರೆ ಅವರು ಹೆಚ್ಚಿನ ಬೆಲೆ ಕೊಟ್ಟು ಸರ್ಕಾರ ತಗೋತೈತಿ, ಬೆಂಬಲ ಬೆಲೆ ಕೊಟ್ಟು. ಹಂಗ ನಮ್ ದ್ರಾಕ್ಷಿ ಸಹಿತ ಈ ವರ್ಷ ತಗೊಂಡಿರ್ಬೋದು, ಮುಂದೆ ಏನಾಗ್ತದೋ ಗೊತ್ತಿಲ್ಲ. ಯಾಕಂದ್ರೆ ಈ ವರ್ಷ ಭಾಳ ರೊಕ್ಕ ನಮ್ಮ ಬ್ಯಾರೆ ರೈತರು ಹೊಡೆದ್ರೆ ನಾನು ಮಾಡ್ಬೇಕಂತ ಹೇಳಿ ನಾನು ಮಾಡ್ತೀನಿ. ಮತ್ತೆ ಎಲ್ಲಾರು ಕೂಡಿ ಎಲ್ಲಿಗೆ ಹೋಗುದಂದ್ರೆ ಮತ್ತೆ 100 ರೂಪಾಯಿ ಕಿಲೋ ಆಗ್ತಾವ. ಹಂಗ ಆಗಿತ್ತಂದ್ರೆ ನಮ್ಮ ಸರ್ಕಾರ ನಮ್ಮ ದ್ರಾಕ್ಷಿ ಬೆಲೆನ, ಒಣ ದ್ರಾಕ್ಷಿ ಬೆಲೆಯನ್ನ 200 ರಿಂದ 250 ರೂಪಾಯಿ ನಿಶ್ಚಿತವಾಗಿ ತಗೋಬೇಕು ಅನ್ನುವಂತ ಆಗ್ರಹ ಮಾಡ್ತಾ, ಬಹುಶಃ ಈ ಧರ್ಮಸಭೆಯಲ್ಲಿ ಇವೆಲ್ಲ ಮಾತನಾಡಬಾರ್ದು. ವಿಶೇಷ ನನಗನ್ನಿಸ್ತೈತಿ. ಚನ್ನ ಮಲ್ಲಿಕಾರ್ಜುನ ಸ್ವಾಮಿಗಳು ಕೂತಾರ, ಅವರು ತಮ್ಮ ಅಳಲನ್ನ ಹೇಳಾಕಿದ್ದಾರೆ ನನ್ನ ಮುಂದೆ, ಹಿಂಗಡಿಯೋದು ಹಿಂಗಂತ ಹೇಳಿ. ಮತ್ತು ಈ ಊರ ಸ್ಥಿತಿಗತಿ ಎಲ್ಲವನ್ನ ನಾವು ಮಾತಾಡಿವಿ. ಒಂದು ವೇಳೆ ನನ್ನ ಕಳಕಳಿಯ ವಿನಂತಿ ಏನಪ್ಪಾ ಅಂದ್ರೆ, ಪ್ರತಿ ವರ್ಷ ತಾವು ಅತ್ಯುತ್ತಮ ರೀತಿಯಿಂದ ಧರ್ಮ ಸಭೆಗಳನ್ನ ನಡೆಸ್ತಾ, ಆ ಸಭೆಗಳಲ್ಲಿ ಪೂಜ್ಯರು ಹೇಳಿದ ಮಾತುಗಳನ್ನ ಕೇಳ್ಕೊಂಡು ಹೆಂಗಪ್ಪ ಅಂದ್ರೆ ಅತ್ಯಂತ ಖುಷಿಯಿಂದ ಅವರು ಹೇಳಿದ್ದನ್ನ ಪಾಲಿಸಿ ಬರುವಂತ ದಿನದಲ್ಲಿ ಹೊನ್ನಳ್ಳಿಯೊಳಗ ಹೊನ್ನಿನಂತ ಮಳೆ ಆಗಬೇಕು. ಮತ್ತು ಇಲ್ಲಿ ಏನಿನ ಕೆಲವೊಂದು ಗುಡಿಗಳು ಅರ್ಧ ಉಳಿದಾವ. ಈಗ ಬರಾಕಡೆ ಹೇಳಿದ್ರು ಒಬ್ರು, ನಮ್ಮ ಹಾಲು ಮತ್ತು ಸಮಾಜದ ಒಂದು ಮಂಗಲ ಕಾರ್ಯಾಲಯ ಮಾಡಿಕೊಡ್ರಿ ಅಂತ ಹೇಳಿದ್ರು. ಜೊತೆಗೆ ಈಗ ನಮ್ಮ ಸಾಲೋಟಿಗೆಯವರು ಹೇಳಿದ್ರು ನನಗೆ, ಇಲ್ರಿ ನಮ್ಮ ಸಮಾಜದ ಅರ್ಧ ಕಟ್ಟಡ ನಿಂತದ, ಅದನ್ನೊಂದಿಷ್ಟು ಪೂರ್ತಿ ಮಾಡಿಕೊಡ್ರಿ ಅಂತ ಹೇಳಿದ್ರು. ಅದನ್ನು ಸಹಿತ ಈಗಾಗಲೇ 5 ಲಕ್ಷ ರೂಪಾಯಿ ಹಾಕಿದ್ದೀನಿ. ದಯಮಾಡಿ ತಾವು ಅದನ್ನು ಪೂರ್ತಿ ಮಾಡ್ರಿ. ಪೂರ್ತಿ ಮಾಡಿದ ನಂತರ ಮತ್ತೆ ಒಂದೊಂದಾಗಿ ಏನೇನು ಕೆಲಸ ಅದಾವ ಅವೆಲ್ಲ ಕೆಲಸವನ್ನ ಮಾಡೇ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ, ನನ್ನನ್ನು ಕರೆದು ಸನ್ಮಾನಿಸಿ ನಿಮ್ಮ ಸಹಕಾರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ತಮ್ಮಲ್ಲಿ ಕೇಳಿಕೊಂಡು, ಈ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ